ಶುಭೋದಯ ಗೆಳೆಯರೆ. ಮತ್ತೇನು ಬ್ಲಾಗ್ ಮಾಡೋಣ ಅಂದರೆ ರೂಬಿ ಇದೆ ಇವತ್ತು. ರೂಬಿನ ಗ್ರೂಮಿಂಗ್ ಕರ್ಕೊಂಡು ಹೋಗೋಣ ಅಂತ. ಹೆವಿ ಏರ್ ಫಾಲ್ ಗುರು. ಮನೆಯಲ್ಲಿ ಎಲ್ಲೆಲ್ಲೂ ನಾನೇ ಅಂತ ಎಲ್ಲಿ ನೋಡಿದ್ರು ರೂಬಿ ಕೂದಲೇ. ಬಟ್ಟೆಯಲ್ಲಿ ನೋಡು, ಪ್ಯಾಂಟಲ್ಲಿ ನೋಡು, ಗೋಲ್ಡನ್ ರಿಟ್ರೀವರ್ದು ಒಂದೇ ಪ್ರಾಬ್ಲಮ್, ಏರ್ ಫಾಲ್. ನೀನೆಷ್ಟೇ ಮಾಡು, ಏನೇ ಮಾಡಲು ಕೂತು ಉದುರ್ತಾನೇ ಇರುತ್ತಪ್ಪ. ರಾಶಿ ಬರೋದ. ಕುತ್ಕೋ ಅಲ್ಲೇ. ರಂಗೋಲಿ ಹಾಳು ಮಾಡೋದೇ ನಿನ್ನ ಕೆಲಸ ಅಲ್ಲ, ನಿಮ್ಮ ಅಕ್ಕ ಹಾಕೋದು. ಮಲಗಲಿ. ನೋಡಿದ್ರು ಕಲರ್ ಹೆಂಗೆ ಹೊಡಿತಾ ಇತ್ತು, ಪಳ ಅಂತ. ಗೋಲ್ಡ್, ಅದಕ್ಕೆ ಗೋಲ್ಡನ್ ರಿಟ್ರೀವರ್ ನಾನು. ಏನು ಕಲರ್ ಇದೆ ನೋಡು. ನೆಮ್ಮದಿ ಜೀವನ. ಏನು ಇವಾಗ ನಿಂಗೆ ಕಾಲು ಹೊತ್ಬೇಕಾ? ಆ್ಯಕ್ಚುಲಿ ಕಾಲು ಹೊತ್ಬೇಕಂತಲ್ಲ, ಕಾಲು ಹೊತ್ಬೇಕು. ಆ್ಯಕ್ಚುಲಿ ಇದಕ್ಕೆ ಹೆವಿ ಪೇಯ್ನ್ ಇರ್ತವೆ ಮುಂದೆಗಡೆ ಲೆಗ್ಸು. ಒಳ್ಳೆ ಮಸಾಜ್ ಮಾಡಿಸ್ಕೊತಾವೆ ಬಂದು. ಇದೆಲ್ಲ ಯಾವ ನಾಯಿಗಾದ್ರೂ ನೀವು ಇದು ಮಾಡಿ ಒಳ್ಳೆ ಮಸಾಜ್ ತೊಗೊಳುತ್ತೆ. ಏನು ಹೇಳು? ಯಾರಿಲ್ಲ. ಸಾಕಾ ಕಾಲು ಹೊತ್ತಿದ್ದು? ಇವಾಗ ಏನೇನು ಸೇವೆ ಮಾಡ್ಬೇಕು ನೋಡ್ಕೊರ. ಸಾಕು ಬಿಡಲಿ. ನನಗೆ ಯಾರು ಹೊತ್ತಾರೆ? ನಮ್ಮ ಹೆಂಡತಿ ಹೊತ್ತಾಳ. ನಮ್ಮ ಹೆಂಡತಿ ಕಾಲು ನಾನು ಹೊತ್ತಬೇಕು. ನಮ್ಮ ಹೆಂಡತಿ ಹೊತ್ತಲ್ಲ ನನ್ನ ಕಾಲ. ಸಾಕು, ನಡೀತೀವಿ. ಹೆವಿ ಆ್ಯಕ್ಟಿಂಗ್ಗಳು, ಹೆವಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ಗಳು ಮಾಡ್ತಾರೆ ಇವರು. ಅದರಲ್ಲೂ ಈ ಬ್ರೀಡ್ ಅಂತೂ ಕೆಮ್ಮಂಗೆ ಇಲ್ಲ ನೋಡಿಲೆ. ಆಯ್ತು, ಸಾಕು. ಖುಷಿ, ಜಲಿ, ಫುಲ್ ಜಲಿ. ತೊಳಿಲಿ. ಇಷ್ಟೆಲ್ಲ ಇದಕ್ಕೆಲ್ಲ ಟ್ರಿಮ್ ಮಾಡಿಸ್ಬೇಕು. ಏರ್ಸು ಇವ್ರಿಗೆ ಜಾಸ್ತಿ ಕೂದಲು ಇರುತ್ತವಪ್ಪ. ಗೋಲ್ಡನ್ ರಿಟ್ರೀವರ್ ಸಿಕ್ಕಾಪಟ್ಟೆ. ಮನೆ ಎಲ್ಲ ಕಡೆ ಇವ್ರದ್ದೆ. ತಿನ್ನೋ ಪ್ಲೇಟಲ್ಲಿ, ಕುಡಿಯೋ ನೀರಲ್ಲಿ, ಮಲಗೋ ಮಂಚದ ಮೇಲೆ, ಹಾಕ್ಕೊಳೋ ಬಟ್ಟೆಗಳಲ್ಲಿ, ಎಲ್ಲೆಲ್ಲೂ ನಾನೇ. ಎಲ್ಲ ಕಡೆ ಇವ್ರದ್ದೇ ಕೂದಲು. ಎಷ್ಟು ಕೂಮ್ ಮಾಡಿದ್ರು ಉದುರುತ್ತೆ ಇವ್ರದ್ದು. ಏನು ಮಾಡೋಕ್ಕಾಗಲ್ಲ. ಅಲ್ಗಳು ನೋಡಿ ಹೆಂಗಿದೆ. ಸಾಕು. ಎಲ್ಲಿ ಇನ್ನು ಅದ್ಭುತವಾದ ಹಲ್ಲುಗಳನ್ನ ತೋರಿಸು ನೋಡೋಣ. ಬಲೆ ಇದ್ದಾವೆ. ಆ್ಯಕ್ಚುಲಿ ಎಲ್ಲ ನಾಯಿಗಳಿಗೂ ಹಲ್ಲುಗಳು ಉದುರೋಗಿರ್ತವೆ. ಇದಕ್ಕೇನೋ ಚೆನ್ನಾಗಿ ಕರೆಕ್ಟಾಗಿದ್ದಾವೆ ಹಲ್ಲುಗಳು. ಬೇರೆ ನಾಯಿಗಳಿಗೆಲ್ಲ ಹಲ್ಲುಗಳು ಚಟ್ಟಪಟ್ಟ ಬಂದಿರ್ತವೆ. ಏನು ಸೌಂಡ್ ಅದು? ನಿನ್ನೆ ಚಿಕನ್ ತಿಂದವಳೆ, ಅದಕ್ಕೆ. ಇವ್ರದ್ದು ಇನ್ನೊಂದು ಏನು ದೌಲ್ ಅಂದರೆ, ಭಾನುವಾರದೊತ್ತು ಚಿಕನ್ ತಿಂದರೆ ಸೋಮವಾರದೊತ್ತು ಬಿಸ್ಕೆಟ್ಗಳು ತಿನ್ನೋಲ್ಲ. ಆಯ್ತು. ತೆಗಿ. ನಿಮ್ಮ ತಾತನ ತೊಗೊಂಡ್ಬರ್ತಾನೆ ಚಪ್ಪೆನ. ತೆಗಿ. ಯಾರದು? ನೋಡಲ್ಲ ಯಾರದ? ಯಾರಿಲ್ಲ. ಓ ಸಾಕು ಸಮಾಧಾನ. ಹೋಗಿ ಏನೋ ಬೈಟ್ ಹಾಕ್ಬಿಡೋ ಥರ.
ಹೋಗಿ ತಾತ ಹತ್ರ ಹೋಗಿ, ಹೋಗಿ ತಾತ ಹತ್ರ ಹೋಗಿ, ಹೋಗು. ಬೆಳಗ್ಗೆಯಿಂದ ವಾಮಿಟ್ ಮಾಡಿ ಮಾಡಿ ಸುಸ್ತಾಗೋಗಳು ಪಾಪ. ಈಗ ಎದೊಳಗಾಗ್ತಾಯಿಲ್ಲ. ಪ್ಯಾಚ್ ರುಬಿ. ಸೊ ಅದಕ್ಕೆ ಗ್ರೂಮಿಂಗ್ ಕ್ಯಾನ್ಸಲ್ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದೀರಿ. ಸೊ ಮಲಗೋಳೆ, ಇವಾಗ ಕಂಡುಬಿಟ್ಟಿರೋದು. ಇಷ್ಟೊತ್ತು ಪ್ಯಾಚ್ ಒಳ್ಳೆ ಡೀಪ್ ಸ್ಲೀಪಲ್ಲಿಲ್ಲ. ಅಷ್ಟೇ ಪ್ಯಾಚ್. ನೋಡೋಣ, ಇನ್ನೊಂದು 2 ದಿವಸ ಬಿಟ್ಟು ಗ್ರೂಮಿಂಗ್ ಕರ್ಕೊಂಡು ಹೋಗ್ಬೇಕು. ರುಬಿ ಇಲ್ಲೋಡ, ಇಲ್ಲಿ ಇಲ್ಲೋಡ, ಇಲ್ಲೋಡಿ, ಇಲ್ಲಿ ತಗೋ. ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ದಾಳೆ ವಾಮಿಟ್ ಮಾಡಿ ಮಾಡಿ. ಅದಕ್ಕೆ ಆಚೆ ಕರ್ಕೊಂಬಂದೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ. ಪರವಾಗಿಲ್ಲ, ಸದ್ಯಕ್ಕೆ ಆರಾಮಾಗಿ ಅವಳೆ. ನೆನ್ನೆ ಫುಲ್ ಆಮ್ಲೆಟ್ ಹಾಕಿ ಸುಸ್ತಾಗಿ ಹೋಗಿದ್ಲು, ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದ್ಲು. ಅದು ನಾರ್ಮಲಾಗಿ ನಾಯಿಗಳಿಗೆ ಆವಾಗವಾಗ ಆಗುತ್ತೆ. ಏನಾದರೂ ಡಿವಾರ್ಮಿಂಗ್ ಟ್ಯಾಬ್ಲೆಟ್ಸ್ ಮಿಸ್ಸಾಗಿ ಹಾಕಿಲ್ಲ ಅಂದರೆ, ಇಲ್ಲಾಂದರೆ ಫುಡ್ ಸಮ್ಟೈಮ್ಸ್ ಏನಾದರೂ ಜೀರ್ಣ ಆಗಿಲ್ಲ ಅಂದರೆ ಥರ ವಾಮಿಟ್ ಮಾಡ್ಕೊತಾ ಇರುತ್ತೆ. ತಪ್ಪಿ ಏನಾದರೂ ಚಿಕನ್ ತಿಂದ್ಬಿಟ್ಟು ಮಾರನೇ ದಿವಸನೇ ಏನಾದರೂ ಫುಡ್ ತಿಂದರೆ ಅದು ಡೈಜೆಸ್ಟ್ ಆಗೋಲ್ಲ ಅದಕ್ಕೆ. ಓಕೆ, ನೋಡುವ, ಅದೆಲ್ಲ ಕಾಮನ್. ಅದು ಬ್ಯಾಕ್ ಟು ಬ್ಯಾಕ್ ವಾಮಿಟ್ ಮಾಡಿದ್ಲು ಅಂತ ಏನಾದರೂ ಕ್ಲಿನಿಕ್ ಕರ್ಕೊಂಡೋದ್ರೆ ಸರಿಗೆ ಬೋಡಿಸ್ತಾರೆ. ವಾಮಿಟ್ ಎಲ್ಲ ನಾರ್ಮಲ್ ಥಿಂಗ್ಸ್. ನಾಯಿಗೆ ಒಂದು ಡಿವಾರ್ಮಿಂಗ್ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಜ್ಜಿಗೆ ಕುಡಿಸಿದ್ರೆ ಸರೋಯ್ತದೆ. ಅಯ್ಯೋ ವಾಮಿಟ್ ಮಾಡ್ತು ಅಂತ ಕರ್ಕೊಂಡೋಗಿ ಕ್ಲಿನಿಕಲ್ಲಿ ತೋರಿಸಿದ್ರೆ ಚುಚ್ಬಿಟ್ಟು 1-2 ಗ್ಲೂಕೋಸ್ ಹಾಕಿ 1-2 ಸಾವಿರನೋ ಬಿಲ್ ಹಾಕ್ತಾರೆ. ನಾವು ಅದಕ್ಕೆಲ್ಲ ರೆಡಿ ಇಲ್ಲ. ಹೇ ಬಾಯ್ಲಿ, ಹೇ ರುಬಿ ಬೈಲಿ. ಬಾ, ಪರವಾಗಿಲ್ಲ, ಸರೋಗಳು ಸಾಕು. ಇನ್ನೊಂದು 2 ಡೇಸ್ ಏನೋ ಬಿಟ್ಟು ಕರ್ಕೊಂಡೋಗಿ ತಿರ್ಗಾ ಮಾಡಿಸ್ಬೇಕು ಕ್ಲೀನಾಗಿ ಗ್ರೂಮಿಂಗು. ಬಾರಲ್ಲೋ ಗಲೀಜಲ್ಲಿ ಹೋಗ್ತಾವ. ಇಲ್ಲೋಡಿಲೆ, ಸರೋಗಿದೆಯಾ, ನಡಿ ಸಾಕು. ಇಲ್ಲೋಡಿ, ಬೆಕ್ಕು ನೋಡಿ, ಬೆಕ್ಕು ನೋಡು, ಎಲ್ಲಿ ಬೆಕ್ಕು? ಏನೋ ಬೇಟೆ ಆಡೋ ರೇಂಜಿಗೆ ಬಿಲ್ಡಪ್ಪು. ಸುಮ್ಮನೆ ಅದು ಕೈಗೆ ಸಿಗಲ್ಲ, ಸುಮ್ಮನೆ ಹಂಗೆ ಚಮಕ್ಗಳು ಇವ್ರದ್ದು. ಪೋಸ್ ನೋಡಿ, ಇದ್ರದ್ದು ಪೋಸ್ಚರ್ ಆ್ಯಕ್ಚುಲಿ ಸಗದಾಗಿ ಬರುತ್ತೆ. ಅದಕ್ಕೆ ಸೂಪ್ ಇಲ್ಲ, ಇಲ್ಲಾಂದರೆ ಕರೆಕ್ಟಾಗಿ ನಿಲ್ಲಿಸ್ತಾ ಇದೆ. ಸರಿ ಗೆಳೆಯರೆ, ಮೇ ಬಿ ಗ್ರೂಮಿಂಗು ನಾಳೆ ಇಲ್ಲಾಂದರೆ ನಾಡಿದ್ದು ಮಾಡಿಸ್ಬೇಕು.